ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದಿರಿ ಎಲ್ಲರೂ? ಇವತ್ತು ನಾ ಒಂದು ಕಿಚನ್ ಟಿಪ್ಸ್ ಜೊತೆ ಬಂದೀನಿ. ಅದೇನಪ್ಪ ಅಂತಂದ್ರೆ, ಯೂಶ್ವಲಿ ಉದ್ದಿನ ವಡೆ ಮಾಡಬೇಕಾದ್ರೆ ಸ್ವಲ್ಪ ರುಬ್ಬಕ್ಕೆ ಮುಂದೆ ನೀರು ಜಾಸ್ತಿ ಆಗಿ ಅದು ಉದ್ದಿನ ವಡದ ಬ್ಯಾಟರ್ ತೆಳ್ಳಗಾತಂದ್ರೆ ಏನು ಮಾಡೋದು ಅಂಥೇಳಿ ಭಾಳ ಜನ ಈ ಥರ ನೀರಾತಂತಂದ್ರೆ ಅದಕ್ಕೆ ವೇಸ್ಟ್ ಮಾಡಿಬಿಡ್ತಾರೆ, ಇಲ್ಲಾಂದ್ರೆ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ. ಸೊ ಇವತ್ತು ಅಂಥವ್ರಿಗೆ ಏನು ಮಾಡ್ಬೇಕಂತ ಹೇಳತ್ತೀನಿ ನಾನು. ಅದಕ್ಕೆ ಏನು ಮಾಡ್ಬೋದು ಅಂದರೆ, 1-2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದು ವಡೆ ಬಿಡುವಂಥ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ನನ್ನ ಹಿಟ್ಟು ಸ್ವಲ್ಪ ಇರೋದ್ರಿಂದ ನಾನು 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಅದಕ್ಕೆ ಪ್ರಾಪರಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಈಸಿಯಾಗಿ ವಡೆ ಬಿಡೋದು ಹೆಂಗಂತ ತೋರಿಸ್ತೀನಿ ನಾನು ನಿಮ್ಗೆ. ನಾ ಈಗ ಪ್ರಾಕ್ಟೀಸ್ ಇರೋದ್ರಿಂದ ಈ ಥರ ಕೈಯೊಳಗೆ ಬಿಡಾತೀನಿ. ಈ ಥರ ಯಾರಿಗೆ ಕೈಯೊಳಗೆ ಬಿಡಕ್ಕೆ ಬರೋಂಗಿಲ್ಲಲ್ಲ ಅವ್ರಿಗೇನು ಮಾಡ್ಬೋದು ಅಂತ ಹೇಳಿ ನಾನು ನೆಕ್ಸ್ಟ್ ಮುಂದೆ ವಿಡಿಯೋ ಒಳಗೆ ತೋರಿಸೀನಿ. ಅಂಥವ್ರು ಯಾರೆಲ್ಲ ಬಿಗಿನರ್ಸ್ ಅದೀರಿ, ಅಂದ್ರೆ ಯಾರು ಫಸ್ಟ್ ಟೈಮ್ ವಡೆ ಮಾಡತ್ತೀರಿ ಅಂಥವ್ರು ಈಸಿಯಾಗಿ ವಡೆ ಮಾಡ್ಕೋಬೋದು. ಆ ಟಿಪ್ಸ್ ನೀವು ಇಲ್ಲೇ ಮುಂದೆ ನೋಡ್ಬೋದು ವಿಡಿಯೋ ಒಳಗೆ. ಅದೇನಪ್ಪ ಅಂತಂದ್ರೆ, ಒಂದು ಫ್ಲ್ಯಾಟ್ ಅಂದು ಸ್ಪೂನ್ ತೊಗೊರಿ. ಈ ಥರ ಹಿಂದೆ ಫ್ಲ್ಯಾಟ್ ಇರಬೇಕು. ಅದಕ್ಕೆ ಸ್ವಲ್ಪ ನೀರು ಅಪ್ಲೈ ಮಾಡಿ, ಅಂದರೆ ತಣ್ಣೀರು ಅಪ್ಲೈ ಮಾಡಿ ಒಂದು ಸ್ವಲ್ಪ ವಡಾದ ಬ್ಯಾಟ್ರ್ ತೊಗೊಂಡು ಅದ್ರ ಮೇಲಿಟ್ಟು ಈ ಥರ ನಾ ಹೆಂಗೆ ತೋರ್ಸಾತೀನಲ್ಲ ಹಂಗೆ ಮಾಡಿ ಎಣ್ಣೆ ಒಳಗೆ ಬಿಟ್ಬಿಟ್ರೆ ಈಸಿಯಾಗಿ ಹೋಗುತ್ತೆ. ಸೊ ಈ ಟಿಪ್ ನೀವು ಯೂಸ್ ಮಾಡಿದ್ರಿ ಅಂದರೆ ಎಂಥವ್ರು ಬೇಕಿದ್ರೂ ವಡೆ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ಸೊ ಈ ಟಿಪ್ ಎಲ್ಲರಿಗೂ ಹೆಲ್ಪ್ ಆಗೈತಿ ಅಂತ ಅನ್ಕೋತೀನಿ ನಾನು. ಪ್ಲೀಸ್ ಈ ಥರ ಕಿಚನ್ ಟಿಪ್ಸ್ ಏನಾರ ಬೇಕಿದ್ರೆ ನಾನು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಂತ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್, ಮತ್ತು ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್. ಇದೇ ಥರ ಎಲ್ಲ ವಿಡಿಯೋಸ್ನೂ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.